ಹಾಯ್ ಹಲೋ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತಮ್ನೇಲ್ನಲ್ಲಿ ಹೇಳಿರುವಂತೆ ಒಂದು ಸೋಲಾರ್ ಉಪಕರಣವನ್ನು ಅನ್ಬಾಕ್ಸ್ ಮಾಡೋಣ. ಹಾಗೆ ಅದರ ಬಿಡಿ ಭಾಗಗಳನ್ನು ಬಿಚ್ಚಿ ನಮ್ಮ ಚಿಕ್ಕ ವಯಸ್ಸಿನ ಕುತೂಹಲಗಳೇನಿದೆ ಅದನ್ನು ತಣಿಸೋಣ ಬನ್ನಿ. ವಿಡಿಯೋ ಒಳಗೆ ಹೋಗೋ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನನಗೆ ಹೆಚ್ಚಿನ ವಿಡಿಯೋ ಮಾಡಲು ನನಗೆ ಸ್ಫೂರ್ತಿ ಸಿಗುತ್ತೆ. ಈಗ ವಿಡಿಯೋ ಶುರು ಮಾಡೋಣ. ಇದರ ಹೆಸರು ಸೋಲಾರ್ ಕಾರ್ ಅರೋಮಾ ಅಂತ. ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಒಂದು ಚೀನಾ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು. ಇಲ್ಲಿ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ, ಇದು ಎಷ್ಟು ಬಣ್ಣದಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಪ್ರಾಡಕ್ಟ್ನ ಬಗ್ಗೆ ವಿವರಣೆನೂ ಕೊಟ್ಟಿದ್ದಾರೆ, ಮಾಡೆಲ್ ನಂಬರು, ಇದರ ಸುತ್ತಳತೆ, ವೆಯ್ಟು, ಮತ್ತು ಇದರಲ್ಲಿರೋ ಮೆಟೀರಿಯಲ್ ಅಲ್ಯೂಮಿನಿಯಂ, ಮತ್ತು ಇದರ ಮೋಟರ್ ಕೆಪಾಸಿಟಿ ಬಂದ್ಬಿಟ್ಟು 0.15 ವೋಲ್ಟ್ಸ್ ಆಗಿದೆ. ಇದ್ರ ಬಣ್ಣ ಬಂದ್ಬಿಟ್ಟು ನಾನು ಬ್ಲ್ಯಾಕ್ ಕಲರ್ ಚೂಸ್ ಮಾಡಿದ್ದೀನಿ. ಚೆನ್ನಾಗಿದೆ. ಬಾಕ್ಸು ಓಪನ್ ಮಾಡೋಣ. ಪ್ಯಾಕಿಂಗು ಸಿಂಪಲ್ ಆಗಿದೆ. ವಾವ್, ಕೈಯಲ್ಲಿ ತಿರುಗಿಸಿದ್ರೆ ತಿರುಗ್ತಾ ಇದೆ. ಇದು ಬಿಸಿಲಿನಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನೋಡೋಣ ಬನ್ನಿ. ಸ್ವಲ್ಪ ಮೋಡ ಇದೆ, ಬಿಸಿಲು ಇದೆ. ನಾನು ಬುಕ್ಕಿಂದ ಮರೆ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಇದು ಮೊದಲೇ ತಿರುಗಿದ್ರೆ ವಿದ್ಯುತ್ ಸಂಪರ್ಕ ಇದೆ ಅಂತ ಅನಿಸುತ್ತೆ. ಈಗ ನಿಧಾನವಾಗಿ ಬುಕ್ಸ್ನೆಲ್ಲ ಅಡ್ಡ ಇಟ್ಟಿದ್ದೀನಲ್ಲ, ಆ ಅಡ್ಡ ಇಟ್ಟಿರೋ ಬುಕ್ಸ್ನ ನೆರಳಿದು ಮಾಡಿದ್ರೆ ವಾವ್ ಸೂಪರ್, ಇದು ಕೆಲಸ ಮಾಡ್ತೈತೆ. ಮತ್ತೆ ನೆರಳು ಮಾಡೋಣ, ನೋಡೋಣ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಹೌದು, ತೀರಾ ಹತ್ತಿರದಲ್ಲಿ ಬಿಸಿಲು ಸ್ವಲ್ಪ ಜಾಸ್ತಿ ಇದೆ. ನೋಡಿ, ಇದು ಸ್ಲೋ ಆಯಿತು. ವಾವ್, ಮತ್ತೆ ತೆಗೆದ್ರೆ ಮತ್ತೆ ಸೂಪರಾಗಿ ತಿರುಗ್ತಾ ಇದೆ. ಇಷ್ಟು ಚಿಕ್ಕ ಪ್ಯಾನಲ್ನಿಂದ ಮನಸ್ಸಿಗೆ ಎಷ್ಟು ಖುಷಿ ಸಿಗ್ತಾಯಿದೆ ಅಲ್ವಾ? ಇದಂತೂ ಸೂಪರ್ ಆಗಿದೆ. ಏನು ವೇಗವಾಗಿ ತಿರುಗ್ತಾ ಇದೆ ಅಂದರೆ ನನಗಂತೂ ತುಂಬ ಖುಷಿ ಆಯಿತು. ನಿಮಗೆ? ಸರಿ, ಇದು ಸೂರ್ಯನ ಶಾಖದಿಂದ ತಿರುಗುತ್ತೆ, ಆದರೆ ನಾವೇ ಕೃತಕ ಶಾಖ ಕೊಟ್ಟರೆ ಹೇಗೆ ನೋಡೋಣ ಬನ್ನಿ. ಹೇಗೆ ಶಾಖ ಕೊಡೋದು? ಸೂಪರಾಗಿ ತಿರುಗ್ತಾ ಇದೆ. ಎಷ್ಟು ಚಿಕ್ಕ ವಸ್ತು. ಸರಿ, ಹೇಗೆ ಶಾಖ ಕೊಡೋದು? ಒಂದು ಬೆಂಕಿ ಕಡ್ಡಿ ಹಚ್ಚಿ ನೋಡೋಣ. ಸರಿ, ನೋಡೋಣ ಬನ್ನಿ. ಬೆಂಕಿ ಪಟ್ನ ಸಿಕ್ತು. ಸ್ವಲ್ಪ ಸೋಲಾರ್ ಹತ್ರ ಹಿಡಿಯೋಣ, ಏನಾಗುತ್ತೆ ನೋಡೋಣ. ಇಲ್ಲ, ತಿರುಗ್ತಾ ಇಲ್ಲ. ಬೇರೆ ಯಾವುದಾದ್ರೂ ಪ್ರಯೋಗ ಮಾಡೋಣ. ಬಲ್ಬ್ನಿಂದ ಶಾಖ ಕೊಟ್ಟು ನೋಡೋಣ. 60 ವ್ಯಾಟ್ಸ್ ಬಲ್ಬ್ ಇದೆ, ನೋಡೋಣ, ಶಾಖ ಕೊಡೋಣ. ಇದರಲ್ಲಿ ಬೆಳಕು ಮತ್ತು ಶಾಖ ಎರಡೂ ಇರುತ್ತೆ. ಓ, ಹೆಣ್ಮಗು ತಿರುಗ್ತೈತೆ. ವಾವ್, ಸೂಪರ್ ಸ್ಪೀಡು. ಬಲ್ಬ್ ದೂರ ತೆಗೆದ್ರೆ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ವಾವ್, ಸೂಪರಾಗಿ ತಿರುಗ್ತಾ ಇದೆ. ಏನು ಫಾಸ್ಟಾಗಿ ತಿರುಗ್ತಾ ಇದೆ ಬ್ರದರ್, ಸೂಪರ್. ನೈಸ್. ಓಕೆ, ಮೊಬೈಲ್ ಹತ್ರ ಹಿಡಿದ್ರೆ ಮೊಬೈಲ್ ಬೆಳಕಿಗೆ ತಿರುಗುತ್ತಾ? ಇಲ್ಲ, ಇನ್ನೂ ಹತ್ರ ಹಿಡಿಬೇಕೇನೋ ಅನಿಸುತ್ತಾ? ಓಕೆ, ಇನ್ನು ಇದನ್ನು ರಿಪೇರಿ ಮಾಡೋಣ ಬನ್ನಿ. ಇಲ್ಲಿ ಜಾಯಿಂಟ್ ಇದೆ, ಅಲ್ಲಿ ನಿಧಾನವಾಗಿ ತೆಗೋಣ. ಸ್ಕ್ರೂ ಎಲ್ಲೂ ಕೊಟ್ಟಿಲ್ಲ. ಹಾಂ, ಬಂತು. ಇದೇನೋ ಬಂತು. ಹತ್ರ ಹಿಡ್ದು ನೋಡೋಣ ಬೆಳಕಿಗೆ. ಓ, ತಿರುಗ್ತದೆ. ಮೊಬೈಲ್ ಬೆಳಕಿಗೂ ತಿರುಗ್ತದೆ. ಅಂದರೆ
ಆ ಅರೋಮಾ ಇತ್ತಲ್ಲ, ಅದು ರಿಂಗ್ ಇತ್ತಲ್ಲ, ಹಂಗಾಗಿ ಅದು ತಿರುಗ್ತಿರ್ಲಿಲ್ಲ. ಇದನ್ನು ಹೆಂಗೆ ಓಪನ್ ಮಾಡೋದು? ಮೊದಲು ಮೇಲೆ ಹಾಕಿರೋದು ಸೋಲಾರ್ ಪ್ಯಾನಲ್ನ ಕಿತ್ತಾಕೋಣ. ನಿಧಾನವಾಗಿ ತೆಗೆಯೋಣ. ಓಕೆ, ಇಲ್ಲಿ ಸ್ಕ್ರೂ ಹಾಕಿದಾರ, ಏನು ಮಾಡಿದ್ದಾರೆ ಏನು ಗೊತ್ತಿಲ್ಲ. ಗಮ್ ಹಾಕಿದ್ದಾರೆ. ನಿಧಾನವಾಗಿ ತೆಗೆಯೋಣ. ಬರ್ತಾ ಇದೆ, ಬಂತು. ಮೋಟರ್ನಿಂದ ಡೈರೆಕ್ಟಾಗಿ 2 ವೈರ್ ಕನೆಕ್ಷನ್ ಕೊಟ್ಟಿದ್ದಾರೆ. ಒಂದು ರೆಡ್ಡು, ಇನ್ನೊಂದು ಬ್ಲ್ಯಾಕು. ರೆಡ್ ಬಂದ್ಬಿಟ್ಟು ಪಾಸಿಟಿವು, ಇನ್ನೊಂದು ಬ್ಲ್ಯಾಕ್ ಬಂದ್ಬಿಟ್ಟು ನೆಗೆಟಿವು. ಡೈರೆಕ್ಟಾಗಿ ಮೋಟ್ರಿಂದ ಇದಕ್ಕೆ ಕನೆಕ್ಷನ್ ಕೊಟ್ಟಿದ್ದಾರೆ. ಔಟರ್ ಬಾಡಿ ಬಂದ್ಬಿಟ್ಟು ಇದ್ರದ್ದು ಪ್ಲಾಸ್ಟಿಕ್ ಬಾಡಿ, ಒಳಗಡೆ ಅಲ್ಯೂಮಿನಿಯಂ ಮೋಟರು. ಮತ್ತೆ ಲೈಟ್ ಬೆಳಕಿಗೆ ಇಳಿದ್ರೆ ರನ್ ಆಗ್ತಾಯಿದೆ. ಸೂಪರ್, ವಾವ್, ಏನಾಗಿಲ್ಲ, ವರ್ಕ್ ಆಗ್ತಾಯಿದೆ. ಸರಿ, ಇದು ಮೋಟಾರ್ ಹೇಗೆ ಓಪನ್ ಮಾಡೋದು ನೋಡೋಣ ಬನ್ನಿ. ಇಲ್ಲೇನೋ ಕಪ್ಪು ಬಟನ್ ಇತ್ತು ಪ್ಯಾನಲ್ ಹಿಂದೆ. ಇಲ್ಲಿದೆ. ಸ್ಕ್ರೂ ಡ್ರೈವರ್ ತಗೊಂಡು ಅದನ್ನು ಪ್ರೆಸ್ ಮಾಡಿದ್ರೆ ಏನಾದರೂ ಓಪನ್ ಆಗುತ್ತಾ? ಇದು ವರ್ಕ್ ಆಗ್ತಿಲ್ಲ. ನಿಧಾನವಾಗಿ ತಿರುಗ್ಸೋಣ. ಥ್ರೆಡ್ ಸಿಸ್ಟಮ್ ಏನಾದ್ರು ಕೊಟ್ಟಿದ್ದಾರಾ? ಇಲ್ಲ. ನಿಧಾನವಾಗಿ ಫುಲ್ ಮಾಡೋಣ. ನಿಧಾನವಾಗಿ ಬಂತು. ಏನಿಷ್ಟು ಚಿಕ್ಕ ಮೋಟಾರು, ಅದಕ್ಕೆ ಡೈರೆಕ್ಟ್ ಕನೆಕ್ಷನ್ ಕೊಟ್ಟಿದ್ದಾರೆ. ಮೋಟಾರ್ ತಿರುಗ್ತಾ ಇದೆ. ಸೂಪರ್. ಇದರ ಬಾಡಿ ಬಂದು ಪ್ಲಾಸ್ಟಿಕ್ದು, ಮೋಟ್ರ್ ಬಂದು ಅಲ್ಯೂಮಿನಿಯಮ್ದು. ಚಿಕ್ಕ ಸೋಲಾರ್ ಪ್ಯಾನಲ್ಲು ಎಷ್ಟು ಚೆನ್ನಾಗಿದೆ. ಇದು ನಮ್ಮ ಇಂಡಿಯಾದಲ್ಲೇ ತಯಾರಾಗಿದ್ದರೆ ಭಾರಿ ಖುಷಿ ಆಗ್ತಿತ್ತು. ಇದರಿಂದ ಬರೋವಂಥ GST ಮತ್ತು ತೆರಿಗೆ ಹಣ ಇದೆಲ್ಲ ನಮ್ಮ ದೇಶದ ಅಭಿವೃದ್ಧಿಗೆ ಉಪಯೋಗ ಆಗ್ತಿತ್ತು. ಮೇಡ್ ಇನ್ ಇಂಡಿಯಾ ಬದಲು ಮೇಡ್ ಇನ್ ಚೈನಾ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀವಿ. ಆದರೂ ಕಲಿಯೋದಕ್ಕೆ ಬೇಕಾಗಿರೋಂಥದ್ದು. ಓಕೆ, ಇರಲಿ. ಹಾಗೆ ಮತ್ತೆ ಎಲ್ಲ ಜೋಡಿಸ್ಬಿಡೋಣ. ಎಲ್ಲ ಬಿಡಿ ಭಾಗಗಳನ್ನ ಪರೀಕ್ಷೆ ಮಾಡಿ ಆಯಿತು. ಮತ್ತೆ ಒಂದು ಸಾರಿ ಇದರ ಕಂಡೀಷನ್ ಹೆಂಗೈತೆ ಅಂತ ನೋಡೋಣ. ಬಲ್ಪು ಪಕ್ಕಕ್ಕಿಟ್ಟು ನೋಡೋಣ. ಬಲ್ಪ್ ಹತ್ರ ಹಿಡಿದ್ರೆ ತಿರುಗ್ತದೆ. ವಾವ್, ಪರವಾಗಿಲ್ಲ, ಕೆಲಸ ಮಾಡ್ತಾಯಿದೆ. ಸೋಲಾರ್ ಪ್ಯಾನಲ್ ಆಚೆ ಬರ್ತಾಯಿದೆ. ಅದಕ್ಕೆ ಸ್ವಲ್ಪ ಗಮ್ ಹಾಕ್ಬೇಕು. ಅವಾಗಲೇ ಗಮ್ ಕಿತ್ತಾಕಿದ್ವಲ್ಲ, ಗಮ್ ಹಾಕಬೇಕಾಗುತ್ತೆ. ಹಾಕಿದ್ರೆ ಮತ್ತೆ ಯೂಸ್ ಮಾಡ್ಬೋದು ಇದನ್ನು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಸೋಲಾರ್ ಕ್ಯಾಮ್ರಾದ ಬಗ್ಗೆ ನೆಕ್ಸ್ಟು ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಜೊತೆಯಲ್ಲಿರಿ ಅಂತ ಹೇಳ್ತಾ, ನಿಮ್ಮನ್ನು ಹುಚ್ಚಿಗಿಂತ ಹೆಚ್ಚಾಗಿ ಪ್ರೀತಿಸುವ ನಿಮ್ಮವ. ನನ್ನ ನಮಸ್ಕಾರಗಳು. ಟೇಕ್ ಕೇರ್. ಬಾಯ್.